ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಪ್ಲೇನ್ ಕುಷ್ಕ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಡೋಣ ಬನ್ನಿ. ಈರುಳ್ಳಿ, ಮೆಣಸಿಕಾಯಿ, ಟೊಮೊಟೊ, ಮೊಸರು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಮತ್ತು ಎಣ್ಣೆ. ಇದಕ್ಕೆ ಬೇಕಾಗಿರುವಂತಹ ಸಾಮಾನುಗಳು ಇಷ್ಟೇ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಪ್ಲೇನ್ ಕುಷ್ಕ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಪ್ಲೇನ್ ಕುಷ್ಕ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರುವಂಥದ್ದು ಈರುಳ್ಳಿ ಒಂದು 4 ಕಟ್ ಮಾಡ್ಕೊಂಡಿದ್ದೀನಿ, ಮೆಣಸಿಕಾಯಿ 3, ಟೊಮೊಟೊ ಒಂದು 3, 1 ಕಪ್ ಮೊಸರು, ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು. ಇದರಲ್ಲಿ 2 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ, 1 ಗ್ಲಾಸ್ ಎಣ್ಣೆ ತಗೊಂಡಿದ್ದೀನಿ. ಅದು ಮಾಡುವ ವಿಧಾನ ಹೇಗೆ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯಲಿ. ನೋಡಿ, ಎಣ್ಣೆ ಕಾದಿದೆ. ಸಾರಿ, ಆ ವಿಡಿಯೋದಲ್ಲಿ ನಿಮಗೆ ಇದು ಹೇಳಲಿಲ್ಲ. ಪಲಾವ್ ಎಲೆ ಮತ್ತು ಕಸ್ತೂರಿ ಮೆಥಿ ಒಂದು ಚಕ್ಕೆ ಹಾಕ್ತಾಯಿದ್ದೀನಿ. ಈಗ ಈರುಳ್ಳಿ ಹಾಕೋಣ. ಮೆಣಸಿಕಾಯಿ ಹಾಕ್ತೀನಿ. ಕುಷ್ಕಾಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕ್ಬೇಕು. ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಈರುಳ್ಳಿ ರೋಸ್ಟ್ ಆಗಿದೆ. ಈಗ ಕಟ್ ಮಾಡ್ಕೊಂಡಿರೋಂತಹ ಟೊಮೊಟೊ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ರೋಸ್ಟ್ ಆಗಿದೆ. ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಹೇಗೆ ಇಷ್ಟನೋ ನಾವು ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಸಾಫ್ಟಾಗಿ ಬೇಯಿಸಿ. ಟೊಮೊಟೊ ರೋಸ್ಟ್ ಆಗಿದೆ. ಇಷ್ಟು ರೋಸ್ಟ್ ಆದರೆ ಸಾಕು, ತುಂಬ ರೋಸ್ಟ್ ಆಗೋದೇನು ಬೇಡ ಇದಕ್ಕೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಹಾಕಿದ್ರೆ ಸಾಕು ಇದರಲ್ಲಿ. ಇವಾಗ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ರೋಸ್ಟ್ ಆಗಿ ಒಂದು 2 ನಿಮಿಷ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಒಂದು ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಯಾವಾಗಲೇ ಹೇಳಿಲ್ಲ ನಾನು. ಒಂದು ಸ್ಪೂನ್ ಚಿಕನ್ ಮಸಾಲೆ, ಒಂದು ಕಪ್ ಮೊಸರು, ಅರ್ಧ ಸ್ಪೂನ್ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ರೆಡ್ ಕಲರ್ ಬೇಕು ಅಂತಂದರೆ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕೋಬೋದು. ಆವಾಗ ರೆಡ್ ಕಲರ್ ಬರುತ್ತೆ. ನಾನು ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾಯಿಲ್ಲ. ಚಿಲ್ಲಿ ಪೌಡರ್ ಹಾಕೊಂಡ್ರೂ ಚೆನ್ನಾಗಿರುತ್ತೆ. ನೋಡಿ, ಎಲ್ಲ ಮಸಾಲೆ ಫ್ರೈ ಆಗಿದೆ. ಆಯಿಲ್ ಹಾಕ್ಕೊಂಡು ಫ್ರೈ ಆಗಿದೆ. ಇವಾಗ ನೀರು ಹಾಕೋಣ. ನಾನು ಯಾವ ಗ್ಲಾಸಲ್ಲಿ ಅಳತೆ ತಗೊಂಡಿದ್ದೀನೋ ಆ ಗ್ಲಾಸಲ್ಲಿ ಇದರಲ್ಲಿ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ.
ಇನ್ನೊಂದು ಸ್ವಲ್ಪ ನೀರು ಬೇಕು ಜಾಸ್ತಿ ಅಂದರೆ ಎಕ್ಸ್ಟ್ರಾ ಅರ್ಧ ಗ್ಲಾಸ್ ನೀರು ಹಾಕ್ಕೋಬೋದು. ನೀರು ಹಾಕಿದ್ದೀನಿ. ಪಾತ್ರೆಯಲ್ಲಿ ಮಾಡಿದ್ರೆ ಒಂದು ಅರ್ಧ ಗ್ಲಾಸ್ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ. ಸಾಲ್ಟ್ ಹಾಕ್ತಾಯಿದ್ದೀನಿ. ಅದು ಕುದಿದ ಮೇಲೆ ಅಕ್ಕಿ ತೊಳೆದು ಹಾಕೋಣ. ನೋಡಿ ಕುದೀತಾ ಇದೆ. ಇದು ತೊಳೆದಿರೋಂಥ ರೈಸ್ ಹಾಕೋಣ. ಇದು ಕುದಿಬೇಕು. ಒಂದು 10 ನಿಮಿಷ ಕುದ್ಮೇಲೆ ದಮ್ಗೆ ಇಟ್ಬಿಡೋಣ. ನೋಡಿ ಈಗ ಮಿಕ್ಸ್ ಮಾಡ್ಕೋಬೇಕು. ಈಗ ಒಂದು 10 ನಿಮಿಷ ದಮ್ ಮಾಡಬೇಕು. ಪ್ಲೇನ್ ಕುಷ್ಕ. ಮಿನಿಟ್ಸ್ ದಮ್ ಮಾಡಿ. ರೆಡಿಯಾಗಿದೆ ನೋಡಿ, ದಮ್ ಆಗಿದೆ. ಆಫ್ ಮಾಡಿಬಿಡೋಣ. ಪ್ಲೇನ್ ಕುಷ್ಕ ಮೊಸರು ಬಜ್ಜಿ ರೆಡಿ ಇದೆ. ಬಿಸಿ ಬಿಸಿಲು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಕಡಿಮೆ ಸಾಮಗ್ರಿಗಳಲ್ಲಿ ಮಾಡ್ಕೋಬೋದು. ಈರುಳ್ಳಿ, ಟೊಮೊಟೊ ಇದ್ದರೆ ಸಾಕು, ಮೆಣಸಿಕಾಯಿ, ಇಷ್ಟರಲ್ಲೇ ಕುಷ್ಕ ರೆಡಿ ಆಗುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.